ಮಂಗಳೂರಿಗೆ ಅಷ್ಟಾಗಿ ಇದರ ಎಫೆಕ್ಟ್ ತಟ್ಟಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಉತ್ತರ ಕರ್ನಾಟಕ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಜನಜೀವನ ಇಲ್ಲಿ ಸಾಮಾನ್ಯವಾಗಿದೆ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೇನು ಅಂತಂದರೆ ಅವರು ವಾಕ್ಥ್ರೂ ಮಾಡಿದ್ದಾರೆ, ಎಲ್ಲ ಸುತ್ತಮುತ್ತಲಿನ ಸ್ಥಿತಿಗತಿಗಳೇನೋ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಬನ್ನಿ ನೋಡೋಣ. ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ನ ಎರಡನೇ ದಿನವೂ ಕೂಡ ಕಡಲ ನಗರಿ ಮಂಗಳೂರಿಗೆ ಬಿಸಿ ತಟ್ಟುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಂದಿನಂತೆ ಸಹಜವಾಗಿ ಜನಜೀವನ ಸಹಜವಾಗಿದೆ. ಸದ್ಯಕ್ಕೆ ನಾವು ಇವಾಗ ಮಂಗಳೂರಿನ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀನಿ. KSRTC ಬಸ್ ಸ್ಟ್ಯಾಂಡ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಇಲ್ಲಿ ಎಲ್ಲ ಬಸ್ಗಳು ಆಪರೇಟ್ ಆಗೋದನ್ನು ನಾವು ನೋಡ್ಬೋದು. ಎಲ್ಲ ಬಸ್ಗಳು ಕೂಡ ಬೆಳಗ್ಗೆಯಿಂದನೇ ಕಾರ್ಯನಿರ್ವಹಿಸ್ತಾ ಇದೆ, ತಮ್ಮ ಸೇವೆಗೆ ಸಿದ್ಧವಾಗಿದೆ. ಅಂದರೆ ಮಂಗಳೂರಿನಿಂದ ವಿವಿಧ ಕಡೆಗೆ, ಅಂದರೆ ರಾಜ್ಯದ ವಿವಿಧ ಕಡೆಗೆ, ಬೆಂಗಳೂರು, ಹಾಸನ್, ಮೈಸೂರು, ಮಡಿಕೇರಿ, ಹೀಗೆ ಎಲ್ಲ ಕಡೆಗೆ ಹೋಗುವಂತಹ ಬಸ್ಗಳ ಸೌಲಭ್ಯ ಇಲ್ಲಿದೆ. ಸೊ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ, ಅಂದರೆ ಹುಬ್ಳಿ, ಧಾರವಾಡ, ಬೆಳಗಾವಿ ಇರ್ಬೋದು, ಎಲ್ಲ ಕಡೆಗೂ ಕೂಡ ಇಲ್ಲಿ ಬಸ್ಗಳಿದೆ. ಮತ್ತು KSRTC ನೌಕರರು ಕೂಡ ಇಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅದರಿಂದ ಯಾವುದೇ ರೀತಿ ಬಂದ್ ಬಿಸಿ ತಟ್ಟಿಲ್ಲ ಅಂತ ಹೇಳ್ಬೋದು. ಆದರೆ ನಿನ್ನೆಗೆ ಹೋಲಿಸಿದರೆ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಸೊ ಇದು ಎಲ್ಲೋ ಒಂದು ಕಡೆ ಅಂದರೆ ಇವತ್ತು ಕೂಡ ಬಂದಾಗ್ಬೋದು ಅಂತ ಹೇಳಿ ಪ್ರಯಾಣಿಕರು ಸ್ವಲ್ಪ ಬಂದಿಲ್ಲ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ಪ್ರಯಾಣಿಕರು ಕೂಡ ಅಂದರೆ ಈಗ ಎಷ್ಟು ಜನ ಪ್ರಯಾಣಿಕರಿದ್ದಾರೆ ಅವರಿಗೂ ಎಲ್ಲ ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು KSRTC ಮಾಡಿದೆ. ಎಲ್ಲ ಬಗೆಯ ವಾಹನಗಳು ಕೂಡ ಹೋಗ್ತಾ ಇದೆ. ಅಂದರೆ KSRTCಯಲ್ಲಿ ಸಾರಿಗೆ ಗಾಡಿಗಳಿರ್ಬೋದು, ಐರಾವತ, ರಾಜಹಂಸ, ಹೀಗೆ ಎಲ್ಲ ಗಾಡಿಗಳನ್ನು ಕೂಡ ಆಪರೇಟ್ ಮಾಡಲಾಗಿದೆ. ಸೊ ಇನ್ನು ಪ್ರಮುಖವಾಗಿ ಇವತ್ತು ಮಂಗಳೂರು ಬಂದು ಕೂಡ ಇರೋದ್ರಿಂದ, ಅಂದರೆ ಯೂತ್ ಕಾಂಗ್ರೆಸ್ ಅವರು ಒಂದು ಕರೆ ಕೊಟ್ಟಿದ್ದಾರೆ, ವಿಜಯ ಬ್ಯಾಂಕ್ ವಿಲೀನ ಖಂಡಿಸಿ ಮಂಗಳೂರು ಬಂದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಮಂಗಳೂರು ನಗರದಲ್ಲಿ ಮಾತ್ರ ಬಂದಾಗುವಂತಹ ಲಕ್ಷಣಗಳು ಇನ್ನು ಕೆಲವು ಗಂಟೆಗಳಲ್ಲಿ ಕಾಣ್ಬೋದು. ಸದ್ಯಕ್ಕೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಅಂದರೆ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಅಲ್ಲಿ ನಾವು ನೋಡ್ಬೋದು ಪೊಲೀಸರು ಯಾವ ರೀತಿ ಬಂದೋಬಸ್ತ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೊರಗಡೆ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದು. ಅಂದರೆ KSRTC ಬಸ್ ಸ್ಟ್ಯಾಂಡ್ನ ಹೊರಭಾಗದಲ್ಲಿ ಕೂಡ ಪೊಲೀಸರು ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಇದು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಮಾತ್ರವಲ್ಲ, ಮಂಗಳೂರು ಸಿಟಿ ಪೂರ್ತಿ ಇದೇ ರೀತಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಯಾಕಂತ ಹೇಳಿದರೆ ಇವತ್ತು ಎರಡೆರಡು ಬಂದು ಮಂಗಳೂರಲ್ಲಿ ನಡೀತಾ ಇದೆ. ಅಂದರೆ ಮಂಗಳೂರು ನಗರದಲ್ಲಿ ಯೂತ್ ಕಾಂಗ್ರೆಸ್ ಒಂದು ಬಂದ್ಗೆ ಕರೆ ಕೊಟ್ಟಿರೋಂಥ, ಮತ್ತು ಭಾರತ್ ಬಂದ್ ಚಾಲ್ತಿಯಲ್ಲಿದೆ. ಸೊ ಇದರಿಂದ ಪೊಲೀಸರು ಕೂಡ ಇಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಜಿಲ್ಲಾದ್ಯಂತ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಮತ್ತು ಆಟೋ ಸಂಚಾರ ಕೂಡ ಎಲ್ಲ ರೀತಿಯಲ್ಲಿ ಸುಗಮವಾಗಿರೋವಂಥದ್ದು. ಅಂದರೆ ಪೊಲೀಸರೇ ನಿಂತು ಇಲ್ಲಿ ಪ್ರಯಾಣಿಕರನ್ನು ಆಟೋಕ್ಕೆ ಹತ್ತಿಸುವಂಥ ಕೆಲಸವನ್ನು ಕೂಡ ಬೆಳಗ್ಗೆಯಿಂದ ಮಾಡ್ತಾಯಿದ್ರು. ಸೊ ಇಲ್ಲಿ ಆಟೋದಲ್ಲಿ 1.5 ತಗೊಳ್ತಾರೆ ಅನ್ನೋ ಎಲ್ಲ ಕಂಪ್ಲೇಂಟ್ಸ್ಗಳು ನಿನ್ನೆಯಿಂದೆಲ್ಲ ಕೇಳಿಬರ್ತಾಯಿತ್ತು. ಸೊ ಅದರಿಂದ ಪೊಲೀಸರು ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಿದ್ರು. ಮತ್ತು ಆಟೋಗಳು ಕೂಡ ಅಲ್ಲಿ ನಾವು ನೋಡ್ಬೋದು, ಆಟೋಗಳು ಎಲ್ಲ ರೀತಿ ಕಾರ್ಯನಿರ್ವಹಿಸ್ತಾ ಇದೆ. ಆಟೋಗಳು ಕೂಡ ಅಲ್ಲಿ ಎಲ್ಲ ಪ್ರಯಾಣಿಕರಿಗೋಸ್ಕರ ಅಲ್ಲಿ ಕಾಯ್ತಾ ಇರೋದನ್ನು ಕೂಡ ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಸೊ ಇಲ್ಲಿ ಮಂಗಳೂರಿನಲ್ಲಿ ಇವತ್ತೇನು ಬಂದ್ ವಾತಾವರಣ ಈ ರೀತಿ ಇದೆ. ಅಂದರೆ ಇನ್ನೂ ಕೂಡ ಅಂತಹ ಪರಿಣಾಮಕಾರಿಯಾಗಿ ಬಂದು ವಾತಾವರಣ ಇಲ್ಲಿ ಇಲ್ಲ. ಆದರೂ ಕೂಡ ಎಲ್ಲ ರೀತಿಯ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಏನೇನು ಬೇಕು ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆದರೆ ಶಾಲೆ ಕಾಲೇಜುಗಳಿಗೆ ಯಾವುದೇ ರೀತಿ ರಜೆಯನ್ನು ಘೋಷಿಸಿಲ್ಲ. ಸದ್ಯಕ್ಕೆ ಮುಂದಿನ ಹಂತಗಳಲ್ಲಿ, ಮುಂದಿನ ಗಂಟೆಗಳಲ್ಲಿ ಬಂದ್ ಯಾವ ರೀತಿ ಇದನ್ನು ತಿರುವನ್ನು ಪಡ್ಕೊಳ್ಳುತ್ತೆ ಮತ್ತು ಇಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನಾವು ಕಾದು ನೋಡ್ಬೋದಾಗಿದೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.